ಹಲೋ ಎವ್ರಿವನ್. 24ನೇ ಪ್ರಶ್ನೆಯನ್ನ ಗಮನಿಸಿ. ಎರಡು ಸಂಖ್ಯೆಗಳ ಮಸಾ ಅ ಮತ್ತು ಲಸಾ ಅಗಳ ಗುಣಲಬ್ಧ 2016 ಆಗಿವೆ. ಅವುಗಳಲ್ಲಿ ಒಂದು ಸಂಖ್ಯೆಯು 42 ಆದರೆ ಇನ್ನೊಂದು ಸಂಖ್ಯೆಯನ್ನ ಕಂಡುಹಿಡಿಯಿರಿ. ಹಾಗೂ ಆ ಎರಡು ಸಂಖ್ಯೆಗಳ ಮಸಾ ಅವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ. ಇಲ್ಲಿ ಎರಡು ಸಂಖ್ಯೆಗಳ ಗುಣಲಬ್ಧ ಈಸ್ ಈಕ್ವಲ್ ಟು, ಇವುಗಳ ಸಂಬಂಧ ಹೇಗೆ ಗುರುತಿಸ್ತೇವೆ ಮಕ್ಕಳ? ಎರಡು ಸಂಖ್ಯೆಗಳ ಗುಣಲಬ್ಧ ಈಸ್ ಈಕ್ವಲ್ ಟು ಆ ಎರಡು ಸಂಖ್ಯೆಗಳ ಮಸಾ ಅ ಮತ್ತು ಲಸಾ ಅಗಳ ಗುಣಲಬ್ಧ ಆಗಿರುತ್ತೆ. ಸೊ ಇಲ್ಲಿ ಎರಡು ಸಂಖ್ಯೆಗಳ ಗುಣಲಬ್ಧ. ಸೊ ಒಂದು ಸಂಖ್ಯೆ 42 ಇಂಟು ಎ ಈಸ್ ಈಕ್ವಲ್ ಟು ಎರಡು ಸಂಖ್ಯೆಗಳ ಮಸಾ ಅಗಳ ಗುಣಲಬ್ಧ. ಸೊ ಇಲ್ಲಿ ಏನಿದೆ? 2016 ಇದೆ. ಹಾಗಾದ್ರೆ ಇಲ್ಲಿ ಇನ್ನೊಂದು ಸಂಖ್ಯೆ ಏನಾಗುತ್ತೆ ಮಕ್ಕಳೇ? ಎ ಈಸ್ ಈಕ್ವಲ್ ಟು 2016 ಡಿವೈಡೆಡ್ ಬೈ 42. ಸೊ ಇಲ್ಲಿ 2 10 8 16 2 2 2 1 7 3 ಅಥವಾ 3 7 21. ಸೊ 3 3 9 3 3 9 3 6 18. ಸೊ 7 1 7 4 28 7 8 56. ಎ ಈಸ್ ಈಕ್ವಲ್ ಟು ಎಷ್ಟು ಹೇಳಿ? 48. ಹಾಗಾದ್ರೆ ಇಲ್ಲಿ ಇನ್ನೊಂದು ಸಂಖ್ಯೆ ಏನಾಯ್ತು ಮಕ್ಕಳೇ? 48 ಬಂದಿದೆ. ಸೊ ಈಗ ಆ ಎರಡು ಸಂಖ್ಯೆಗಳ ಮಸಾವನ್ನ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಬೇಕು. ಸೊ ಈಗ ಮೊದಲನೆಯ ಸಂಖ್ಯೆ ಯಾವುದು? 42. ಸೊ ಇದರ ಅವಿಭಾಜ್ಯ ಅಪವರ್ತನಗಳು ಏನಾಗುತ್ತೆ? 2 ಗುಣಿಸು 3 ಗುಣಿಸು 7. ಸೊ ಎರಡನೆಯ ಸಂಖ್ಯೆ 48. ಸೊ ಇದರ ಅವಿಭಾಜ್ಯ ಅಪವರ್ತನಗಳು ಏನಾಗುತ್ತೆ ಮಕ್ಕಳೇ? 2 ಗುಣಿಸು 2 ಗುಣಿಸು 2 ಗುಣಿಸು 2 ಗುಣಿಸು 3. ಸೊ 3 48. ಓಕೆ. ಸೊ ಈಗ ಅವಿಭಾಜ್ಯ ಅಪವರ್ತನಗಳಲ್ಲಿ ಸಾಮಾನ್ಯವಾದ ಅಪವರ್ತನಗಳನ್ನ ನೋಡ್ಬೇಕು. ಸೊ ಇಲ್ಲಿ ಮಸಾ ಅಲ್ವಾ? ಸೊ ಇಲ್ಲಿ ಮಹತ್ತಮ ಸಾಮಾನ್ಯ ಅಪವರ್ತನಗಳನ್ನ ನೋಡ್ಬೇಕು. ಸೊ ಎರಡರಲ್ಲೂ ಸಾಮಾನ್ಯವಾಗಿರ್ಬೇಕು, ಅತ್ಯಂತ ದೊಡ್ಡದಿರ್ಬೇಕು. ಸೊ ಹಾಗಾದ್ರೆ ಇಲ್ಲಿ ಯಾವ್ದಾಯ್ತು ಅಪವರ್ತನಗಳು ಮಕ್ಕಳ? ಅಪವರ್ತನಗಳು 2 ಮತ್ತು 3 ಅಲ್ವಾ? ಸೊ ಹಾಗಾದ್ರೆ ಇಲ್ಲಿ ಮಸಾ ಅ ಈಸ್ ಈಕ್ವಲ್ ಟು ಏನ್ ಹೇಳಿ? 2 ಗುಣಿಸು 3 ಈಸ್ ಈಕ್ವಲ್ ಟು ಏನಾಯ್ತು ಹೇಳಿ? 6 ಆಯ್ತು. ಹಾಗಾದ್ರೆ ಇಲ್ಲಿ ಇನ್ನೊಂದು ಸಂಖ್ಯೆ ಯಾವ್ದಾಯ್ತು ಮಕ್ಕಳೇ? 48. ಮತ್ತು ಆ ಎರಡು ಸಂಖ್ಯೆಗಳ ಮಸಾ ಅ 6 ಆಗಿದೆ. ಥ್ಯಾಂಕ್ ಯು.